ದೇಶದ ಜನರ ಚಿತ್ತ ದೆಹಲಿಯತ್ತ ಕಾರಣ ಇವತ್ತು ಕೇಂದ್ರ ಬಜೆಟ್ ಮಂಡನೆಯಾಗುತ್ತೆ. ಹಾಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅಲ್ಲಿ ಯಾರಿಗೆಲ್ಲ ಸಿಹಿ ಸುದ್ದಿ ಸಿಗಬಹುದು? ಪ್ರಮುಖವಾಗಿ ತೆರಿಗೆದಾರರು ಪ್ರತಿ ಬಾರಿ ಕೂಡ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ತನಕ ನಿರೀಕ್ಷೆ ರೀಚ್ ಆಗಕ್ಕಾಗಿಲ್ಲ. ಈ ಬಾರಿ ನಿರೀಕ್ಷೆ ರೀಚ್ ಆಗುವಂತಹ ಸಾಧ್ಯತೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ತೆರಿಗೆ ವಿನಾಯಿತಿ ನೀಡಬಹುದು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಅನ್ನೋ ವಿಚಾರ. ಹಾಗಾಗಿ ಯಾರಿಗೆಲ್ಲ ಏನೆಲ್ಲ ನಿರೀಕ್ಷೆಗಳಿದೆ, ಬಜೆಟ್ ಏನೆಲ್ಲ ಒಳಗೊಂಡಿದೆ, ಅದರ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣ ಗಣನೆ, ತೆರಿಗೆ ಭಾರ ಇಳಿಸ್ತಾರ ನಿರ್ಮಲಾ ಸೀತಾರಾಮನ್, ರಿಪಬ್ಲಿಕ್ ಆಯವ್ಯಯದ ಸರಳ ವಿವರಣೆ. ಸಿಎಂ ವಿರುದ್ಧ ನಡೆದ ವಾಮಾಚಾರ, ರಾಮಸೇನಾ ಸಂಸ್ಥಾಪಕ ಅತ್ತಾವರ್ ವಿರುದ್ಧ ಎಫ್ಐಆರ್, ಅನಂತ ಭಟ್ ಹಿಂದೆ ಬಿದ್ದ ಮಂಗಳೂರು ಪೊಲೀಸರು. ನಾಯಕರ ಬಣ ಕಿಚ್ಚಿಗೆ ಬಾಡುತ್ತಿದೆ ಕಮಲ, ವಿಜೇಂದ್ರ ರೆಬಲ್ಸ್ ಕಿತ್ತಾಟಕ್ಕೆ ತಳಮಳ, ಹೈಕಮಾಂಡ್ಗೆ ದೂರುಗಳ ಸರಮಾಲೆ. ಮಾಜಿ ಸ್ಪೀಕರ್ಗೆ ಅರಣ್ಯ ಭೂಮಿ ಒತ್ತುವರಿ ಉರುಳು, ಸರ್ಕಾರಿ ಜಾಗ ಕಬಳಿಸಿದ್ರ ರಮೇಶ್ ಕುಮಾರ್, ಸರ್ಕಾರದ ಸರ್ವೆ ರಿಪೋರ್ಟ್ನ ಎಕ್ಸ್ಕ್ಲೂಸಿವ್. ಭೂ ಸಮಾಧಿಯಾಗಿದ್ದ ಮೌನಿಜಿ ಹೊರಕ್ಕೆ, 9 ಅಡಿ ಆಳದ ಗುಂಡಿಯಿಂದ ಹೊರಬಂದ ಬಾಬಾ, ಭಕ್ತರಿಂದ ಜಯಘೋಷ. ದೇಶದ ಜನರ ಚಿತ್ತ ದೆಹಲಿಯತ್ತ ಕಾರಣ ಇವತ್ತು ಕೇಂದ್ರ ಬಜೆಟ್ ಮಂಡನೆಯಾಗುತ್ತೆ. ಹಾಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅಲ್ಲಿ ಯಾರಿಗೆಲ್ಲ ಸಿಹಿ ಸುದ್ದಿ ಸಿಗಬಹುದು? ಪ್ರಮುಖವಾಗಿ ತೆರಿಗೆದಾರರು ಪ್ರತಿ ಬಾರಿ ಕೂಡ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ತನಕ ನಿರೀಕ್ಷೆ ರೀಚ್ ಆಗಕ್ಕಾಗಿಲ್ಲ. ಈ ಬಾರಿ ನಿರೀಕ್ಷೆ ರೀಚ್ ಆಗುವಂತಹ ಸಾಧ್ಯತೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ತೆರಿಗೆ ವಿನಾಯಿತಿ ನೀಡಬಹುದು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಅನ್ನೋ ವಿಚಾರ. ಹಾಗಾಗಿ ಯಾರಿಗೆಲ್ಲ ಏನೆಲ್ಲ ನಿರೀಕ್ಷೆಗಳಿದೆ, ಬಜೆಟ್ ಏನೆಲ್ಲ ಒಳಗೊಂಡಿದೆ, ಅದರ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣ ಗಣನೆ, ತೆರಿಗೆ ಭಾರ ಇಳಿಸ್ತಾರ ನಿರ್ಮಲಾ ಸೀತಾರಾಮನ್, ರಿಪಬ್ಲಿಕ್ ಆಯವ್ಯಯದ ಸರಳ ವಿವರಣೆ. ಸಿಎಂ ವಿರುದ್ಧ ನಡೆದ ವಾಮಾಚಾರ, ರಾಮಸೇನಾ ಸಂಸ್ಥಾಪಕ ಅತ್ತಾವರ್ ವಿರುದ್ಧ ಎಫ್ಐಆರ್, ಅನಂತ ಭಟ್ ಹಿಂದೆ ಬಿದ್ದ ಮಂಗಳೂರು ಪೊಲೀಸರು. ನಾಯಕರ ಬಣ ಕಿಚ್ಚಿಗೆ ಬಾಡುತ್ತಿದೆ ಕಮಲ, ವಿಜೇಂದ್ರ ರೆಬಲ್ಸ್ ಕಿತ್ತಾಟಕ್ಕೆ ತಳಮಳ, ಹೈಕಮಾಂಡ್ಗೆ ದೂರುಗಳ ಸರಮಾಲೆ. ಮಾಜಿ ಸ್ಪೀಕರ್ಗೆ ಅರಣ್ಯ ಭೂಮಿ ಒತ್ತುವರಿ ಉರುಳು, ಸರ್ಕಾರಿ ಜಾಗ ಕಬಳಿಸಿದ್ರ ರಮೇಶ್ ಕುಮಾರ್, ಸರ್ಕಾರದ ಸರ್ವೆ ರಿಪೋರ್ಟ್ನ ಎಕ್ಸ್ಕ್ಲೂಸಿವ್. ಭೂ ಸಮಾಧಿಯಾಗಿದ್ದ ಮೌನಿಜಿ ಹೊರಕ್ಕೆ, 9 ಅಡಿ ಆಳದ ಗುಂಡಿಯಿಂದ ಹೊರಬಂದ ಬಾಬಾ, ಭಕ್ತರಿಂದ ಜಯಘೋಷ.